ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಕಳೆದ 30 ವರ್ಷಗಳಿಂದ ಎಸ್ಪಿ ರಾಜಶೇಖರ್ ಅವರು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ದುಡಿಯುತ್ತಿದ್ದಾರೆ. ಹಾಗಾಗಿ ಈ ಬಾರಿ ಎಂಎಲ್ಸಿ ಸ್ಥಾನವನ್ನು ಎಸ್ಪಿ ರಾಜಶೇಖರ್ ಅವರಿಗೆ ನೀಡಬೇಕು ಎಂದು ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ಅಭಿವೃದ್ಧಿ ಒಕ್ಕೂಟದ ವಕ್ತಾರರಾದ ಇ ಕುಮಾರ್ ಹಾಗೂ ಮುಖಂಡರಾದ ಅನಿಲ್ ನಿರೋಧ, ಸುನೀಲ್ ಬಚ್ಚನ್ ಅವರು ಮಾತನಾಡಿ ಮನವಿಯನ್ನು ಮಾಡಿದ್ದಾರೆ. ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಕ್ರೈಸ್ತ ಸಮುದಾಯದವರು ಯಾವುದೇ ಚುನಾವಣೆ ಇದ್ರೂ ಕೂಡ ಕಣ್ಣು ಮುಚ್ಚಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾ ಬಂದಿದ್ದಾರೆ. ಆದರೆ ಸ್ಥಾನಮಾನ ಅಂತ ಬಂದಾಗ ಸ್ಥಾನಮಾನಗಳಿಂದ ವಂಚಿತರಾಗಿದ್ದಾರೆ. ಇದರಿಂದ ಕ್ರೈಸ್ತ ಸಮುದಾಯದವರಿಗೆ ತೀರಾ ಬೇಸರವಾಗ್ತಾ ಇದೆ. ಕ್ರೈಸ್ತರಿಗೆ ಆದ್ಯತೆಯೇ ಇಲ್ಲದಂತಾಗಿದೆ. ಚುನಾವಣೆ ಸಂದರ್ಭಗಳಲ್ಲಿ ಮಾತ್ರ ಮತಗಳಿಗಾಗಿ ನಮ್ಮ ಓಣಿಗೆ ಬರ್ತಾರೆ, ಮನೆಗೆ ಬರ್ತಾರೆ, ನಾವು ನಿಮ್ಮೊಂದಿಗಿದ್ದೇವೆ ಎಂದು ಹೆಗಲ ಮೇಲೆ ಕೈ ಹಾಕಿ ನಮ್ಮನ್ನ ಮನವೊಲಿಸ್ತಾರೆ. ಆದರೆ ಸ್ಥಾನಮಾನ ಅಂತ ಬಂದಾಗ ಕಡೆಗಣಿಸ್ತಾ ಇದ್ದಾರೆ. ಚುನಾವಣೆ ಬಂದಾಗ ನಮ್ಮ ಕ್ರೈಸ್ತ ಸಮುದಾಯದವರಿಗೆ ಹಗಲು ರಾತ್ರಿ ಅಂದರೆ ನಮ್ಮ ಕ್ರೈಸ್ತ ಸಮುದಾಯದವರು ಚುನಾವಣೆ ಸಂದರ್ಭಗಳಲ್ಲಿ ಹಗಲು ರಾತ್ರಿ ದುಡಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರ ದುಡಿತಾರೆ, ಅಭ್ಯರ್ಥಿಯ ಪರ ಪ್ರಚಾರಗಳನ್ನು ಮಾಡ್ತಾರೆ. ಆದರೆ ಆಮೇಲೆ ನಮ್ಮ ಕ್ರೈಸ್ತರನ್ನ ತುಳಿತಾ ಇದ್ದಾರೆ. ಆದರೆ ನಿಮಗಾಗಿ ದುಡಿಯುವ ನಮ್ಮನ್ನು ಕಡೆಗಣಿಸಿದರೆ ನಾವು ಕೂಡ ಮುಂಬರುವ ದಿನಗಳಲ್ಲಿ ಕಡೆಗಣಿಸತಕ್ಕಂಥ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಈ ಮೂಲಕ ಎಚ್ಚರಿಕೆ ಕೂಡ ನೀಡಿದರು. ಹಾಗಾಗಿ ಕ್ರೈಸ್ತ ಸಮುದಾಯದವರ ಪರ, ಕಾಂಗ್ರೆಸ್ ಪಕ್ಷದ ಪರ ಹಾಗೂ ಹಲವು ವರ್ಷಗಳಿಂದ ಮಿಷನ್ ಜಾತ್ರೆ ಯಶಸ್ವಿಗಾಗಿ ತಮ್ಮದೇ ಆದ ಕೊಡುಗೆ ನೀಡುತ್ತಿರುವ ಎಸ್ಪಿ ರಾಜಶೇಖರ್ ಅವರಿಗೆ ಒಂದು ಎಂಎಲ್ಸಿ ಸ್ಥಾನ ನೀಡಬೇಕು ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಡಿಕೆ ಶಿವಕುಮಾರ್ ಅವರಿಗೆ, ಈಶ್ವರ ಬಿ ಖಂಡ್ರೆ ಅವರಿಗೆ, ರಹೀಂ ಖಾನ್ ಅವರಿಗೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ಈ ಮೂಲಕ ಮನವಿ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ತಿಮೋತಿ, ಸೈಮನ್, ಸಾವನ್ ಕೋಟೆ, ಸತೀಶ್, ಸಚಿನ್ ಸೇರಿದಂತೆ ಇನ್ನಿತರರು ಇದ್ದರು. ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣೆ ವೇದಿಕೆದ ಇ ಕುಮಾರ್ ಅಂತ ಈ ಜಿಲ್ಲೆದ ಅಧ್ಯಕ್ಷರಿದ್ದೇವೆ. ಹಾಗೂ ಇಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ತಮಗೆಲ್ಲರಿಗೂ ನನ್ನ ನಮಸ್ಕಾರ. ಸುಮಾರು ವರ್ಷದಿಂದ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ನಮ್ಮ ಜನರ ಮೇಲೆ ಅನ್ಯಾಯ ಆಗ್ತದೆ. ನಮ್ಮ ಜನ ಮೇಲೆ ಇವತ್ತು ನಮ್ಮ ಮೈನಾರಿಟಿ ಕ್ರಿಶ್ಚಿಯನ್ಸ್ ಜನ ಮೇಲೆ ಭಾಳ ಅನ್ಯಾಯ ಆಗ್ಯದ, ಇನ್ನೂ ಆಗ್ತಾ ಹೊಂಟದ. ಅದಕ್ಕೆ ನಮ್ಮದೊಂದು ಮನವಿ ಏನದಂದರೆ, ನಮ್ಮ ಭಾರತೀಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ಸೋನಿಯಾ ಗಾಂಧಿ ಅವರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ಮತ್ತು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ನಮ್ಮ ಭಾಗದ ಆದಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರಿಗೆ, ರಹೀಂ ಖಾನ್ ಜಿ ಅವರಿಗೆ ನಮ್ಮ ಒಂದು ಕಳಕಳಿಯಿಂದ ಒಂದು ಮನವಿ ಮಾಡ್ತಿದ್ದೆ. ಅವರಿಗೆ ನಮ್ಮ ಜನ ಮೇಲೆ ಕರುಣೆ ತೋರಿಸ್ರಿ. ಯಾಕಂದ್ರೆ ಇವತ್ತು ಈ ಪಾರ್ಟಿದಲ್ಲಿ ರಾಜಶೇಖರ್ ಅವರು ಸುಮಾರು ವರ್ಷದಿಂದ ಎಸ್ ಪಿ ರಾಜಶೇಖರ್ ಅವರು ಸುಮಾರು ವರ್ಷದಿಂದ ಸಕ್ರಿಯಾಗಿ ಈ ಪಾರ್ಟಿಯಲ್ಲಿ ಕೆಲಸ ಮಾಡತ್ತಾರ, ಸೀನಿಯರ್ ಆಗಿದ್ದಾರೆ. ದಯವಿಟ್ಟು ಅವ್ರಿಗೆ ಒಂದು ಅನುಕೂಲ MLC ಒಂದು ಅನುಕೂಲ ಮಾಡಿಕೊಟ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಕೊಡುಗೆ ಸಿಗ್ತದ ನಮ್ಮ ಸಮಾಜ. ಯಾಕಂದ್ರೆ ನಾವು ಯಾವಾಗೂ ಕಾಂಗ್ರೆಸ್ ಪಾರ್ಟಿಗೆ ಬಿಟ್ಟಿಲ್ಲ, ಹಮೇಶ ಕಾಂಗ್ರೆಸ್ ಸಂಘಟನೆ ಇದ್ದೇವೆ ನಾವು. ಯಾಕಂದ್ರೆ ಕೆಲವು ರಾಜಕೀಯ ವ್ಯಕ್ತಿಗಳು ಬರ್ತಾರೆ, ಕ್ರಿಶ್ಚಿಯನ್ ನಮ್ಮ ಬೆನ್ನೆಲ್ಲ ಅಂತ ಹೇಳ್ತಾರ, ಆದ್ರೆ ನಮ್ಮ ಬೆನ್ನೆಲ್ಲಿನ ಮುರಿಲತ್ತಾರ, ಅನ್ಯಾಯ ಆಗ್ಲತ್ತಾರ ನಮ್ಮ ಮೇಲೆ. ಅದಕ್ಕೆ ದಯವಿಟ್ಟು ತಮ್ಮ ಮಾಧ್ಯಮದಿಂದ ಒಂದು ಕಳಕಳಿಂದ ತಮ್ಮನ್ನು ಬೇಡ್ಕೊಳತ್ತೇವೆ. ಇದು ನಮ್ಮ ಸ್ಟೇಟ್ ಲೆವೆಲ್ ಎಲ್ಲರಿಗೆ ಇದು ಒಂದು ಘೋಷಣೆ ಆಗಬೇಕಂತಂದು ತಾವೆಲ್ಲ ಒಂದು ಪತ್ರಿಕೆ ಮನವಿ ಮಾಡಿ ಎಲ್ಲರಿಗೆ ಇದನ್ನು ತಿಳಿಸ್ಬೇಕಂತಂದು ನಮ್ಮ ಮನವಿ ಇದೆ. ಅದಕ್ಕೆ ಇನ್ನೊಂದು ವಿಷಯ ಹೇಳೋಕ್ಕೇನಂದ್ರೆ, ರಾಜಶೇಖರ್ ಅವರು ಪಾರ್ಟಿಲಿ ಇವತ್ತು ಯಾವುದೂ ಉದ್ಯೋಗಗಳು ಅವ್ರಿಗೆ ಕೊಟ್ಟಿಲ್ಲ, ದುಡ್ಲೆತ್ತರ ಬರೀ ಅಷ್ಟೇ. ಅವರಿಗೆ ಒಂದು ಒಳ್ಳೆಯ ಸ್ನಾನ MLC ಯಾವ್ದು ಕೊಡಬೇಕಂತಂದು
ಇವರೆಲ್ಲ ನಮ್ಮ ಸೀನಿಯರ್ ಆದಂಥ ಲೀಡರ್ಸ್ಗಳಿಗೆ ಮತ್ತೊಂದು ವತಿಯಿಂದ ನಮ್ಮ ಕ್ರಿಶ್ಚಿಯನ್ಸ್ ವತಿಲಿಂದ ನಮ್ಮ ಸಂಘಟನೆ ವತಿಲಿಂದ ಕಳ್ಕಳಿಲಿಂದ ಮನವಿ ಮಾಡ್ತು ರಾಜಶೇಖರ್ ಅವರಿಗೆ. ಇನ್ನೊಂದು ಸರಿ ಹೇಳತ್ತೆ ನಾನು, ರಾಜಶೇಖರ್ ಅವರಿಗೆ ಅವ್ರ ಕೈ ಹಿಡಿಬೇಕು, ಅವ್ರದ್ದು ಮಜಬೂತ್ ಮಾಡಬೇಕು. ಅವರಿಗೆ ನಮ್ಮದೆಲ್ಲ ಒಂದು ಆಸೆ ಅದ, ಅವ್ರ ಜೊತೆಗೆ ನಾವು ಇದ್ದೆವು. ನಾವು ಯಾವುದೇ ಪಾರ್ಟಿದಾಗಿರಲಿ ನಮ್ಮ ಸಮಾಜ ವತಿಲಿಂದ ಅವ್ರಿಗೊಂದು ಸ್ಥಾನಮಾನ ಸಿಗ್ಬೇಕಂತ ನಮ್ಮದೊಂದು ಆಸೆ ಅದ. ಅನಿಲ್ ನೋಡೋದ, ಕರ್ನಾಟಕ ಕ್ರಿಶ್ಚಿಯನ್ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ. ವಿಶೇಷವಾಗಿ ಪತ್ರಿಕಾಗೋಷ್ಠಿ ಇವತ್ತು ಮಾತಾಡೋದೇನೆಂದರೆ, ಸುಮಾರು ವರ್ಷಗಳಿಂದ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ಸ್ದವರಿಗೆ ಆದ್ಯತೆ ಇಲ್ಲ, ಯಾವ ಆದ್ಯತೆ ಕೊಟ್ಟಿಲ್ಲ ಇಲ್ಲಿವರೆಗೆ. ಅನೇಕರು ರಾಜಕಾರಣಿಗಳು ಬರ್ತಾರೆ, ನಾವು ನಿಮ್ಮ ಬೆನ್ನೆಲುಬಿದ್ದೆವು, ನಾವು ನಿಮಗೆ ಸಹಕಾರ ಮಾಡ್ತೇವೆ, ನಾವು ನಿಮ್ಮ ಜೊತೆಯಲ್ಲಿದ್ದೆವು, ನಾವು ನಿಮಗೆ ಪ್ರತಿಯೊಂದು ಮಾನ್ಯತೆ ನಾವು ನಿಮಗೆ ಕೊಡ್ತೇವೆ ಅಂತ ಹೇಳ್ತಾರೆ. ಒಬ್ಬರು ಬಂದು ಇನ್ನೂವರೆಗೆ ನಮಗೆ ಕ್ರಿಶ್ಚಿಯನ್ಸ್ದವ್ರಿಗೆ ಇವರು ಈ ರೀತಿಯಿಂದ ಸಪೋರ್ಟ್ಸ್ ನಾವು ಕೊಡರಿ ಅಂತ ಒಬ್ಬರ ಹತ್ರ ಇಲ್ಲ. ಓಟಿಗಾಗಿ ಬರ್ತಾರೆ, ಓಟ್ ತೊಗೊಂಬೋದು, ಓಟಿನ ಟೈಮ್ನಲ್ಲಿ ನಮ್ಮ ಹೆಗಲ ಮೇಲೆ ಕೈ ಹಾಕಿ ಒಂದು ಫೋಟೋ ಇಡಿಸ್ಕೊಂಡ್ರೆ ಸಾಕು, ಅವ್ರಿಗೆ ನಾವು ಭಾಳ ದೊಡ್ಡದು ವ್ಯಕ್ತಿ ಆದೇವು ನಾವು ಅವ್ರ ನಜರ್ನಲ್ಲಿ. ಇಲ್ಲಿವರೆಗೆ ಇವರು ನಮ್ಮ ಸಲುವಾಗಿ ದುಡ್ದಾರ, ನಾವು ಏನಾರ ಕೊಡ್ಬೇಕು, ಏನಾರ ಮಾಡ್ಬೇಕಂತ ಹೇಳಿ ಒಬ್ಬರ ಹತ್ರ ಬಂದಿಲ್ಲ. ಆದರೆ ಈ ಟೈಮಾಗಿ ಇವಾಗ ಸಮಯ ಬಂದಿದೆ. ನಾವು ಹೈದರಾಬಾದ್ ಕರ್ನಾಟಕದಾಗ ಅನೇಕ ದಿವಸಗಳಿಂದ ಏನು ಸಿಗ್ಲಾರಂಥ ಮನುಷ್ಯಗೆ ಇವಾಗ ನಾವು MLC ಆಗಿ ನಾವು SP ರಾಜಶೇಖರ್ ಅವರಿಗೆ ನಾವು ಆಯ್ಕೆ ಮಾಡಬೇಕು. ದಯಮಾಡಿ ಅವ್ರ ಸಮಾಜ ಸಲುವಾಗಿ ಅನೇಕ ಕಾರ್ಯಗಳನ್ನು ಮಾಡಿದ್ದಾರೆ. ಪ್ರತಿಯೊಂದು ಕ್ರಿಶ್ಚಿಯನ್ಸ್ ಮಿಷನರಿ ಜಾತ್ರೆಗಳಲ್ಲಿ ಅವ್ರ ಸಹಕಾರ ಇರುತ್ತೆ. ಅನೇಕ ರೀತಿಯಿಂದ ಸಮಾಜದಲ್ಲಿ ಎಲ್ಲಿ ಹೋದರೂ ಯಾವ ರೀತಿಯಿಂದ ಸಮಸ್ಯೆ ಇದ್ದರೂ ಅವ್ರು ಹೋಗ್ತಾರೆ, ಗ್ರೌಂಡ್ ಲೆವೆಲ್ ಕೆಲಸ ಮಾಡ್ತಾರೆ, ಸಮಾಜಕ್ಕಾಗಿ ದುಡಿತಾರೆ. ದಯಮಾಡಿ ಅವರಿಗೆ ಆಯ್ಕೆ ಮಾಡಬೇಕು. ನಾವು ಭಾಳ ದಿವಸ ಆಯಿತು ನಿಮಗೆ ಅಷ್ಟೇ ಕೇಳ್ತಾ ಇದ್ದೆವು, ನಮ್ಮ ಸಮಾಜದವ್ರಿಗೆ ಇಲ್ಲ ಈ ರೀತಿಯಿಂದಿದೆ, ಆದರೂ ನಮಗೆ ಕಡೆಗಣಿಸ್ತಾ ಇದ್ದೀರಿ. ಯಾವಾಗ ಒಂದು ಸರ್ತಿ ಯೋಚನೆ ಮಾಡಿ ಲಾಸ್ಟ್ ಮೂಮೆಂಟ್ನಲ್ಲಿ ನಾವಾಗ ನಿಮಗೆ ಕಡೆಗಣಿಸ್ದೇವಂದ್ರೆ ಅದ್ರ ಪರಿಣಾಮವೇ ಬೇರೆದಾಗತ್ತೆ. ನಮ್ಮ ಜನಕ್ಕೆ ಯಾವಾಗಲೂ ತುಳ್ಕೋತಾ ಬಂದರೆ, ಓಟಿಗಾಗಿ ರಾತ್ರಿ ಬೇಡ ಬಂದು ದುಡಿದು ಇವರು ಕೆಲಸ ಮಾಡ್ತಾರೆ, ಮನೆಗೆ ಹೋಗಿ ಓಟ್ಸ್ಗಳು ಇವ್ರು ತರ್ತಾರೆ. ನಮ್ಮ ಓಟ್ಸ್ ಇಲ್ದ್ರೆ ನೀವು ಯಾರಿಗೆ ಅದಲ್ಲ ಸಾಧ್ಯನೇ ಇಲ್ಲ. ನಮ್ಮ ಸಮಾಜದ ಓಟ್ ಆಗಾರೆ ನಿಮಗೆ ಬೀಳಿಲ್ಲ, ಕ್ರಿಶ್ಚಿಯನ್ ಸಮಾಜದ ಓಟ್ಗಳು ನಿಮಗೆ ಬೀಳಿಲ್ಲ ಅಂದ್ರೆ ನಿಮಗೆ ಗೆದಿಲಕ್ಕೆ ಅಸಾಧ್ಯ. ಎಲ್ಲ MLA ಎಲ್ಲ ಸಚಿವರು ಸಮಯ ಬಂದಾಗ ಚರ್ಚೆಯಲ್ಲಿ ಬಂದು ಎಲ್ಲ ಪ್ರಮಾಣ ಮಾಡಿ ಹೋಗ್ತೀರಿ. ಆ ಪ್ರಮಾಣ ಪ್ರಕಾರ ನೀವು ನಡ್ಕೊಂಡು ಹೋದ್ರೆ ನಿಮ್ಮಲ್ಲಿ ಭಾಳ ನಾವು ವಂದನೆಗಳು ಹೇಳ್ತೇವೆ, ನಾವು ಚಿರುಣೆ ಆಗ್ತೇವೆ. ಅದಕ್ಕೆ ದಯಮಾಡಿ ಮುಂದೆ ಬರುವಂಥ MLC ಇದರಲ್ಲಿ ನಮ್ಮ SP ರಾಜಶೇಖರ್ ಅವ್ರಿಗೆ ಕೊಡಬೇಕೆಂದು ಹೈದರಾಬಾದ್ ಕರ್ನಾಟಕದಿಂದ ನಾವು ಮನವಿ ಕಳ್ಕಳಿ ಮಾಡಿಕೊಡ್ತಲ್ಲಿದ್ದೇವೆ. ದಯಮಾಡಿ ಇದು ಕಡೆಗಣಿಸ್ಬೇಡ್ರಿ. ನೀವು ಕಡೆಗಣಿಸಿದ್ರೆ ನಾವು ಭೀ ಕಡೆಗಣಿಸ್ಬೇಕಾಗ್ತದೆ. ಅದಕ್ಕೆ ಅನೇಕ ಒಂದೇ ಡಿನಾಮಿನೇಷನ್ ತೊಗೊಂಡು ನೀವು ಹೋಗಬೇಡ. ದಯಮಾಡಿ ಒಂದೇ ಒಂದು ಡಿನಾಮಿನೇಷನ್ ತೊಗೊಂಡು ಹೋಗ್ತಲ್ಲಿದ್ದೀರಿ ನೀವು. ಆ ಒಂದು ಡಿನಾಮಿನೇಷನ್ಲಿಂದು ಈ ಹೈದರಾಬಾದ್ ಕರ್ನಾಟಕದಾಗಿದ್ದಂಥ ನಮ್ಮ ಜನರಿಗೆ ಸಮಸ್ಯೆ ಆಗ್ತಲಿದ್ದೆ, ತೊಂದರೆ ಆಗ್ತಲಿದ್ದೆ. ಅದಕ್ಕೆ ದಯಮಾಡಿ ನಾವು ಎಲ್ಲ ಕ್ರಿಶ್ಚಿಯನ್ಸು ಪ್ರತಿಯೊಂದು ಡಿನಾಮಿನೇಷನ್ದವ್ರಿಗೆ ತೊಗೊಂಡು ಹೋಗ್ಬೇಕಂತ ತಮ್ಮಲ್ಲಿ ಕೇಳ್ತೇವೆ. ಅದಕ್ಕೆ ದಯಮಾಡಿ ಇನ್ನೊಂದು ಸರ್ತಿ ಕೇಳ್ತೀನಿ, ನಾವು SP ರಾಜಶೇಖರ್ ಸಲುವಾಗಿ ನಾವು ಹೇಳ್ತಲಿದ್ದೇವೆ. ಅದಕ್ಕೆ ಈ ಒಂದು ಮನವಿಯನ್ನು ನಿಮ್ಮ ಮುಂದೆ ಇಡ್ತಲಿದ್ದೇವೆ. MLC ಮಾಡಬೇಕೆಂದು ನಾವು ನಿಮಗೆ ಧನ್ಯವಾದವನ್ನು ಹೇಳ್ತೇವೆ. ಪತ್ರಿಕಾ ಮಧ್ಯದವರಿಗೆ ಕೂಡ ನಾವು ಧನ್ಯವಾದ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಹೈದರಾಬಾದ್ ರಕ್ಷಣಾ ವೇದಿಕೆಯಿಂದ ನಾನು ಸುನಿಲ್ ಬಚ್ಚನ್ ಕಾರ್ಯದರ್ಶಿಯಾಗಿ ಮಾತಾಡೋನಾಗಿದ್ದೇನೆ. ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕ್ರಿಶ್ಚಿಯನ್ ಅಂದರೆ ಕಾಂಗ್ರೆಸ್ ಅಂದರೆ ಕ್ರಿಶ್ಚಿಯನ್ ಭಾಳ ಸುಮಾರು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಓಟನ್ನು ಹಾಕ್ತಾ ಬಂದಿದ್ದಾರೆ. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಯಾರಿಗೂ MLC ಮಾಡಿಲ್ಲ. ಅದಕ್ಕೋಸ್ಕರ
ನಾವು ನಮ್ಮ ಸಂಘಟನೆಯಿಂದ SP ರಾಜಶೇಖರ್ ಶಾಗಂಜ್ ಅವರಿಗೆ MLC ಕೊಡುವಂತೆ ನಾವು ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಮಾಜ ಹಿರಿಯ ಮುಖಂಡರಾಗಿದ್ದಾರೆ, ಭಾಳಷ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಸುಮಾರು ವರ್ಷದಿಂದ. ಅದಕ್ಕೋಸ್ಕರ ಮತ್ತು ನಮ್ಮ ಕ್ರಿಶ್ಚಿಯನ್ ಪಾಪ್ಯುಲೇಷನ್ 10 ಲಕ್ಷ ಜನರಿದ್ದಾರೆ. ಹೈದರಾಬಾದ್, ಕರ್ನಾಟಕ, ಗುಲ್ಬರ್ಗ, ಬೀದರ್, ರಾಯಚೂರು ಮತ್ತು ಭಾಳಷ್ಟು ಅವರು ರಾಜಶೇಖರ್ ಅವರು ಸೇವೆ ಸಲ್ಲಿಸ್ತಾ ಬಂದ್ದಾರೆ. ಅದಕ್ಕೋಸ್ಕರ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಿಗೆ DK ಶಿವಕುಮಾರ್ ಅವರಿಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿ ಅವರಿಗೆ, ಎಲ್ಲರಿಗೆ ಇಲ್ಲಿರುವಂಥ ಈಶ್ವರ್ ಖಂಡ್ರೆ ಸಾಬ್ ಇನ್ಚಾರ್ಜ್ ಮಿನಿಸ್ಟರ್ ಹಾಗೂ ರಹೀಮ್ ಖಾನ್ ಮಿನಿಸ್ಟರ್ ಸಾಬರು ಎಲ್ಲರಿಗೆ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ದಯಮಾಡಿ ಅನ್ನೋದು ನಮ್ಮ ಕ್ರಿಶ್ಚಿಯನ್ ಸಮಾಜಕ್ಕೆ ಒಂದು MLC ಕೊಟ್ಟರೆ ಮುಂದೆ ಬರುವ ಯಾವುದೇ ಚುನಾವಣೆಯಲ್ಲಿ ಒಂದು ಭಾಳ ಬಲವಾಗಿ ನಿಂತಿರ್ತಾರೆ ಅಂತ ತಿಳಿಸುವನಾಗಿರ್ತಾರೆ ಕ್ರಿಶ್ಚಿಯನ್ ಸಮಾಜ. ಯಾಕಂದರೆ MLC ಯಾರಿಗೆ ಕೊಟ್ಟಿಲ್ಲ ಕ್ರಿಶ್ಚಿಯನ್ ಇದರಲ್ಲಿ. ಭಾಳಷ್ಟು ಎಲ್ಲ ಜನರು ಬೇರೆ ಬೇರೆ ಪೋಸ್ಟ್ಗಳು ಕೊಟ್ಟಿದ್ದಾರೆ, ಆದರೆ MLC ಮಾತ್ರ ಕೊಟ್ಟಿಲ್ಲ. ಎಲ್ಲ ಚಿಕ್ಕಪುಟ್ಟು ದೊಡ್ಡ ಯಾವುದು ಕೊಟ್ಟಿರ್ಬೋದು. ಮತ್ತು ಈ ಮುಂದೆ ಬರೋ ಚುನಾವಣೆಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ದಲ್ಲಿ ಭಾಳಾಗಿ ನಾವು ಜೋರಾಗಿ ಕೆಲಸ ಮಾಡ್ತೇವೆ. ಮತ್ತು ದಯಮಾಡಿ ನಾನು ರಿಕ್ವೆಸ್ಟ್ ಅದ, ಹೈದರಾಬಾದ್ ಕರ್ನಾಟಕ ಕ್ರಿಶ್ಚಿಯನ್ ವೇದಿಕೆಯಿಂದ ಮಾತಾಡುವನಾಗಿದೆ. ನಾನು ಕಾರ್ಯದರ್ಶಿಯಾಗಿದ್ದೇನೆ, ಸುನಿಲ್ ಬಚ್ಚನ್. ಎಲ್ಲರಿಗೆ ಜೈ ಕ್ರಿಸ್, ಎಲ್ಲರಿಗೆ ನಮಸ್ಕಾರ. ಹಿಂಗೆ ಕೂಡ